ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಇಂದು ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯ ಅನ್ನೋ ಕೃತಿಯಲ್ಲಿರುವ ಒಂದು ಬಹಳ ವಿಶಿಷ್ಟವಾದ ಆಯಾಮವನ್ನು ಪರಿಶೀಲಿಸಲಿದ್ದೇವೆ. ಹೌದು, ಈ ಕೃತಿಯಲ್ಲಿ ಗಾಯತ್ರಿ ಕವಚ ಅನ್ನೋ ಒಂದು ಪರಿಕಲ್ಪನೆ ಇದೆ. ಕವಚ ಅಂದ್ರೆ ಸಾಮಾನ್ಯವಾಗಿ ರಕ್ಷಣೆ ಅಂತ ಅನ್ಕೋತೀವಿ ಅಲ್ವಾ? ಆದ್ರೆ ಇಲ್ಲಿ ಅದನ್ನ ಒಂದು ಹೆಜ್ಜೆ ಮುಂದೆ ತಗೊಂಡು ಹೋಗ್ಲಾಗಿದೆ. ಗಾಯತ್ರಿ ಮಂತ್ರದ 24 ಅಕ್ಷರಗಳು ನಮ್ಮ ಶರೀರದ 24 ನಿರ್ದಿಷ್ಟ ಅಂಗಗಳಿಗೆ ಹೇಗೆ ರಕ್ಷಣೆ ಕೊಡುತ್ತೆ ಅಂತ ವಿವರವಾಗಿ ಹೇಳಲಾಗಿದೆ. ಇದೊಂಥರ ನಮ್ಮ ಶರೀರದ ಒಂದು ಸೀಕ್ರೆಟ್ ಮ್ಯಾಪ್ ಇದ್ದ ಹಾಗೆ. ಖಂಡಿತ. ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶವೇ ಆ ಮ್ಯಾಪ್ ಅನ್ನು ಡಿಕೋಡ್ ಮಾಡೋದು. ಇದು ಕೇವಲ ಒಂದು ನಂಬಿಕೆಯ ಅಥವಾ ಇದರ ಹಿಂದೆ ಯಾವುದಾದರೂ ಕ್ರಮಬದ್ಧವಾದ ವಿನ್ಯಾಸ, ಒಂದು ಸಿಸ್ಟಮ್ ಇದೆಯಾ? ಗಾಯತ್ರಿ ಮಂತ್ರದ ಶಬ್ದಗಳು ಮತ್ತು ನಮ್ಮ ಶರೀರದ ಅಂಗಗಳ ನಡುವೆ ಇರೋ ಈ ಸಂಬಂಧವನ್ನೇ ನಾವಿಂದು ಆಳವಾಗಿ ಪರಿಶೀಲಿಸೋಣ. ಈ ಮೂಲದ ಪ್ರಕಾರ ಇದರ ಉಲ್ಲೇಖ ಶ್ರೀಮದ್ದೇವಿ ಭಾಗವತದಲ್ಲಿ ನಾರಾಯಣ ಮತ್ತು ನಾರದರ ಸಂವಾದದಲ್ಲೂ ಬರುತ್ತೆ. ಸರಿ, ಹಾಗಾದ್ರೆ ಈ ಮ್ಯಾಪ್ ಎಲ್ಲಿಂದ ಶುರುವಾಗತ್ತೆ? ಯಾವುದೇ ಒಂದು ವ್ಯವಸ್ಥೆಯನ್ನ ನೋಡಿದ್ರೆ ಅದರ ಆರಂಭ ಬಹಳ ಮುಖ್ಯ. ಇಲ್ಲಿ ಆರಂಭ ಎಲ್ಲಿಂದ? ತುಂಬ ಒಳ್ಳೆಯ ಪ್ರಶ್ನೆ. ಈ ಪಠ್ಯದ ಪ್ರಕಾರ ಈ ರಕ್ಷಣಾ ವ್ಯವಸ್ಥೆ ನಮ್ಮ ಶರೀರದ ಕಮಾಂಡ್ ಸೆಂಟರ್ ಅಂದ್ರೆ ತಲೆಯಿಂದ ಶುರುವಾಗುತ್ತೆ. ಮೊದಲ 4 ಅಕ್ಷರಗಳು ತತ್, ಸ, ವಿ ಮತ್ತು ತು. ಇವು ಕ್ರಮವಾಗಿ ನಮ್ಮ ತಲೆಯ ಮುಂಭಾಗ, ಹಣೆ, ಕಣ್ಣುಗಳು ಮತ್ತು ಕಿವಿಗಳಿಗೆ ಸಂಬಂಧಪಟ್ಟಿವೆ. ಓಹ್, ಇದು ಬಹಳ ಆಸಕ್ತಿಕರವಾಗಿದೆ. ಅಂದ್ರೆ ನಮ್ಮ ಜ್ಞಾನೇಂದ್ರಿಯಗಳಿಗೆ, ನಾವು ಜಗತ್ತನ್ನು ಗ್ರಹಿಸುವ ಅಂಗಗಳಿಗೆ ಮೊದಲ ಆದ್ಯತೆ ಕೊಡಲಾಗಿದೆ. ಇದು ಆಕಸ್ಮಿಕವಾಗಿ ಆಯ್ಕೆ ಮಾಡಿದ ಪಟ್ಟಿ ಅಂತ ಅನ್ಸಲ್ಲ. ಇದನ್ನು ಉದ್ದೇಶಪೂರ್ವಕವಾದ ವಿನ್ಯಾಸದ ಹಾಗೆ ಕಾಣಿಸ್ತಿದೆ ಅಲ್ವಾ? ಖಂಡಿತ. ಅದೇ ಈ ಪಠ್ಯದ ಪ್ರಮುಖವಾದ. ಜಗತ್ತನ್ನು ಗ್ರಹಿಸುವ ನಮ್ಮ ಸಾಮರ್ಥ್ಯಕ್ಕೆ ಮೊದಲು ರಕ್ಷಣೆ ನೀಡುವುದು. ಅದು ತಾರ್ಕಿಕವಾಗಿದೆ. ಆದರೆ ಇಲ್ಲಿಂದ ವಿಷಯ ಇನ್ನಷ್ಟು ಸಂಕೀರ್ಣ ಆಗತ್ತೆ. ಉದಾಹರಣೆಗೆ, ವಿ ಅಕ್ಷರ ನಮ್ಮ ಕಣ್ಣುಗಳನ್ನು ರಕ್ಷಿಸುತ್ತೆ ಅಂತ ಹೇಳಲಾಗಿದೆ. ಅದೇ ಸಮಯದಲ್ಲಿ ಅದು ನಮ್ಮ ಕಣಕಾಲಿನ ಮೂಳೆಯನ್ನು ಅಂದ್ರೆ ಆಂಕಲ್ ಬೋನ್ ಅನ್ನೂ ಬಲಪಡಿಸುತ್ತೆ ಅಂತ ಹೇಳಲಾಗಿದೆ. ಒಂದು ನಿಮಿಷ. ಕಣ್ಣು ಮತ್ತು ಕಣಕಾಲು ದೇಹದ ಎರಡೂ ಭಾಗಗಳಿಗೆ ನೇರವಾದ ಸಂಬಂಧವೇ ಇಲ್ಲ. ಒಂದೇ ಅಕ್ಷರ ಈ ಎರಡೂ ಬೇರೆ ಬೇರೆ ಅಂಗಗಳ ಮೇಲೆ ಹೇಗೆ ಪ್ರಭಾವ ಬೀರಬಹುದು? ಇದರ ಬಗ್ಗೆ ಪಠ್ಯದಲ್ಲಿ ಏನಾದರೂ ವಿವರಣೆ ಇದೆಯಾ? ಇದೆ. ಆದರೆ ಆಧುನಿಕ ಅಂಗರಚನಾಶಾಸ್ತ್ರದ ಅಂದ್ರೆ ಅನಾಟಮಿ ದೃಷ್ಟಿಯಿಂದ ನೋಡಿದ್ರೆ ಇದಕ್ಕೆ ನೇರ ಸಂಬಂಧ ಸಿಗಲ್ಲ. ಆದರೆ ಈ ಪಠ್ಯವು ಬೇರೆದೇ ತತ್ವದ ಮೇಲೆ ನಿಂತಿದೆ. ಇಲ್ಲಿ ಶಬ್ದದ ಕಂಪನಗಳು ಕೇವಲ ಒಂದು ಸ್ಥಳೀಯ ಪರಿಣಾಮವನ್ನು ಬೀರದೆ ಇಡೀ ಶರೀರದ ಮೇಲೆ ಒಂದು ವ್ಯವಸ್ಥಿತವಾದ ಪರಿಣಾಮವನ್ನು ಬೀರ್ತಾವೆ ಅನ್ನೋದು ಇದರ ಹಿಂದಿನ ಕಲ್ಪನೆ. ಇದು ಶರೀರವನ್ನ ಬೇರೆ ಬೇರೆ ಭಾಗಗಳಾಗಿ ನೋಡದೆ ಒಂದು ಸಂಪೂರ್ಣ ಶಕ್ತಿ ಜಾಲವಾಡಿ ನೋಡುತ್ತೆ. ಸರಿ, ಹಾಗಾದ್ರೆ ಜ್ಞಾನೇಂದ್ರಿಯಗಳ ನಂತರ ಈ ಮ್ಯಾಪ್ ನಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತೆ? ದೇಹದ ಇಂಜಿನ್ ರೂಮ್ ಅಂತಾರಲ್ಲ, ಅಂದ್ರೆ ಹೃದಯ, ಜೀರ್ಣಾಂಗ ವ್ಯವಸ್ಥೆ, ಆ ಭಾಗಗಳ ಬಗ್ಗೆ ಏನ್ ಹೇಳಲಾಗಿದೆ? ಹೌದು, ತಲೆಯ ಭಾಗದಿಂದ ನಾವು ದೇಹದ ಮಧ್ಯಭಾಗಕ್ಕೆ ಬರ್ತೀವಿ. ಇಲ್ಲಿ ವ, ರೇ, ನೀ, ಯಂ, ಭ, ಗೋ ಮುಂತಾದ ಅಕ್ಷರಗಳು ಬರ್ತವೆ. ಇವು ಹೃದಯದ ಕಾರ್ಯ, ಜನನೇಂದ್ರಿಯಗಳು, ಗರ್ಭೋತ್ಪತ್ತಿ, ಪಚನಕ್ರಿಯೆ, ನಾಭಿ ಹೀಗೆ ದೇಹದ ಪ್ರಮುಖ ಆಂತರಿಕ ಕ್ರಿಯೆಗಳಿಗೆ ಸಂಬಂಧಿಸಿವೆ. ಈ ಎರಡಕ್ಕೂ ಏನು ಸಂಬಂಧ? ಇದು ಹೇಗೆ ಸಾಧ್ಯ? ಇದು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಷ್ಟಕರವಾದ ವಿಚಾರ. ಈ ಪಠ್ಯದ ತರ್ಕವು ನಮ್ಮ ಇಂದಿನ ವೈದ್ಯಕೀಯ ಜ್ಞಾನಕ್ಕಿಂತ ಭಿನ್ನವಾಗಿರಬಹುದು. ಇದು ಶರೀರದಲ್ಲಿರುವ ಶಕ್ತಿ ಮಾರ್ಗಗಳು ಅಂದ್ರೆ ನಾಡಿಗಳ ಪರಿಕಲ್ಪನೆಯ ಮೇಲೆ ಆಧಾರಿತವಾಗಿರಬಹುದು. ಅದರ ಪ್ರಕಾರ ಶರೀರದ ಮೂಲ ಶಕ್ತಿ ಕೇಂದ್ರವನ್ನು ಅಂದ್ರೆ ಗುಹ್ಯ ಪ್ರದೇಶವನ್ನು ಬಲಪಡಿಸುವುದರಿಂದ ಆ ಶಕ್ತಿಯು ಮೇಲ್ಮುಖವಾಗಿ ಹರಿದು ನಮ್ಮ ಆಂತರಿಕ ಆರೋಗ್ಯದ ಪ್ರತಿಬಿಂಬವಾಗಿರುವ ಮುಖಕ್ಕೆ ರಕ್ಷಣೆ ನೀಡುತ್ತೆ ಅನ್ನೋದು ಇದರ ಹಿಂದಿನ ವಾದವಾಗಿರಬಹುದು. ಅಂದ್ರೆ ಇದು ಭೌತಿಕ ಸಾಮೀಪ್ಯಕ್ಕಿಂತ ಹೆಚ್ಚಾಗಿ ಶಕ್ತಿಯ ಹರಿವಿನ ಮೇಲೆ ಕೇಂದ್ರೀಕರಿಸಿದೆ. ಓಹೋ, ಹಾಗಾದ್ರೆ ಇದೊಂದು ರೀತಿ ಎನರ್ಜಿ ಫ್ಲೋ ಕಾನ್ಸೆಪ್ಟ್. ನೀವು ಈಗಷ್ಟೇ ಅಂಗನ್ಯಾಸ ಅನ್ನೋ ಪದವನ್ನು ಉಲ್ಲೇಖಿಸಿದ್ದೀರಿ. ಕೇಳುಗರಿಗಾಗಿ ಅದನ್ನ ಸ್ವಲ್ಪ ವಿವರಿಸಬಹುದಾ? ಅದು ಈ ವಿಷಯಕ್ಕೆ ಹೇಗೆ ಸಂಬಂಧಪಟ್ಟಿದೆ? ಖಂಡಿತ. ಅಂಗನ್ಯಾಸ ಅನ್ನೋದು ಒಂದು ಪುರಾತನ ಪ್ರಕ್ರಿಯೆ. ಇದರಲ್ಲಿ ಮಂತ್ರದ ಪ್ರತಿಯೊಂದು ಅಕ್ಷರವನ್ನು ನಮ್ಮ ದೇಹದ ನಿರ್ದಿಷ್ಟ ಭಾಗಗಳ ಮೇಲೆ ಮಾನಸಿಕವಾಗಿ ಅಥವಾ ಸ್ಪರ್ಶದ ಮೂಲಕ ಸ್ಥಾಪಿಸಲಾಗುತ್ತೆ. ಹೀಗೆ ಮಾಡುವುದರಿಂದ ಮಂತ್ರದ ಶಕ್ತಿಯನ್ನು ಆ ನಿರ್ದಿಷ್ಟ ಅಂಗಕ್ಕೆ ಕಳುಹಿಸಿ ಅದನ್ನು ಚೈತನ್ಯಗೊಳಿಸಬಹುದು ಅಥವಾ ರಕ್ಷಿಸಬಹುದು ಅನ್ನೋದು ನಂಬಿಕೆ.
ಈ ಗಾಯತ್ರಿ ಕವಚವು ಅದೇ ಅಂಗನ್ಯಾಸದ ತತ್ವವನ್ನು ಒಂದು ಅತ್ಯಂತ ವಿವರವಾದ ಮತ್ತು ವ್ಯವಸ್ಥಿತವಾದ ರೂಪದಲ್ಲಿ ನಮ್ಮ ಮುಂದಿಡ್ತೆ. ಈಗ ಸ್ವಲ್ಪ ಸ್ಪಷ್ಟವಾಯಿತು. ಇದು ಕೇವಲ ಉಚ್ಚಾರಣೆ ಮಾತ್ರವಲ್ಲ, ಶಬ್ದ ಮತ್ತು ಉದ್ದೇಶವನ್ನು ದೇಹದ ಮೇಲೆ ಕೇಂದ್ರೀಕರಿಸುವ ಒಂದು ಪ್ರಕ್ರಿಯೆ. ಸರಿ, ಈಗ ದೇಹದ ಉಳಿದ ಭಾಗಗಳಾದ ಕೈಕಾಲುಗಳ ಬಗ್ಗೆ ನೋಡೋಣ. ಇಲ್ಲಿ ಕೆಲವು ಅಕ್ಷರಗಳು ಪುನರಾವರ್ತನೆಯಾಗುತ್ತವೆ ಅಂತ ಗಮನಿಸಿದೆ. ಉದಾಹರಣೆಗೆ ವ ಅಕ್ಷರ ಮತ್ತೆ ಬಂದಿದೆ. ಹೌದು, ನೀವು ಸರಿಯಾಗಿ ಗಮನಿಸಿದ್ದೀರಿ. ಮೊದಲ ವ ಅಕ್ಷರ ಹೃದಯ ಮತ್ತು ಮೂಗಿನ ಹೊಳ್ಳೆಗಳಿಗೆ ಸಂಬಂಧಿಸಿತ್ತು. ಎರಡನೇ ವ ಅಕ್ಷರವು ಮತ್ತೆ ಹೃದಯದ ಆರೋಗ್ಯವನ್ನೇ ಪ್ರಸ್ತಾಪಿಸುತ್ತೆ, ಆದರೆ ಈ ಬಾರಿ ಭುಜಗಳಿಗೆ ರಕ್ಷಣೆ ನೀಡುತ್ತೆ ಅಂತ ಹೇಳಲಾಗಿದೆ. ಹಾಗೆಯೇ ಯೋ ಅಕ್ಷರ ಕೂಡ 2 ಬಾರಿ ಬರುತ್ತೆ. ಒಂದೇ ಶಬ್ದಕ್ಕೆ 2 ಬೇರೆ ಬೇರೆ ಕೆಲಸಗಳ. ಇದು ಯಾಕೆ ಹೀಗೆ? ಇದರ ಹಿಂದಿನ ತರ್ಕ ಏನಾಗಿರಬಹುದು? ಮತ್ತು ಸಂದರ್ಭದ ಮೇಲೂ ಅವಲಂಬಿತವಾಗಿರುತ್ತದೆ. ಇದನ್ನ ಸಂಗೀತಕ್ಕೆ ಹೋಲಿಸಬಹುದು. ಒಂದೇ ಸ್ವರವನ್ನು ಬೇರೆ ಬೇರೆ ರಾಗಗಳಲ್ಲಿ ಬಳಸಿದಾಗ ಅದು ವಿಭಿನ್ನ ಭಾವನೆಗಳನ್ನು ಮೂಡಿಸುತ್ತೆ ಅಲ್ವಾ? ಹಾಗೆಯೇ ಇಲ್ಲಿ ಮಂತ್ರದ ಅನುಕ್ರಮದಲ್ಲಿ ಅದರ ಸ್ಥಾನ ಮತ್ತು ಜಪಿಸುವವರ ಗಮನವು ಅದರ ಪರಿಣಾಮವನ್ನು ನಿರ್ಧರಿಸುತ್ತೆ ಅನ್ನೋದು ಒಂದು ವ್ಯಾಖ್ಯಾನ. ಇದಲ್ಲದೆ ಬಲಗೈಗೆ ಸ್ಯಾ ಮತ್ತು ಎಡಗೈಗೆ ಧಿ ಅಂತ ಪ್ರತ್ಯೇಕ ಅಕ್ಷರಗಳನ್ನು ನೀಡಿರುವುದು ಕೂಡ ಕುತೂಹಲಕಾರಿ. ಹೌದು, ಪ್ರತಿಯೊಂದಕ್ಕೂ ಒಂದು ನಿರ್ದಿಷ್ಟ ಪಾತ್ರವನ್ನು ನೀಡಲಾಗಿದೆ. ಈ ವಿವರಗಳು ಈ ವ್ಯವಸ್ಥೆಯು ಎಷ್ಟು ಸೂಕ್ಷ್ಮವಾಗಿದೆ ಅನ್ನೋದನ್ನು ತೋರಿಸುತ್ತೆ. ಉದಾಹರಣೆಗೆ ಮ ಅಕ್ಷರ ದವಡೆಗಳನ್ನು ಬಲಪಡಿಸಿ ಹೃದಯವನ್ನು ರಕ್ಷಿಸಿದರೆ, ಹಿ ಅಕ್ಷರ ಕಣ್ಣಿನ ನರಗಳನ್ನು ಬಲಪಡಿಸಿ ಹೊಟ್ಟೆಯನ್ನು ರಕ್ಷಿಸುತ್ತೆ. ಈ ವಿವರಣೆಗಳನ್ನು ಕೇಳದ ಮೇಲೆ ನಾವು ಮಂತ್ರದ ಕೊನೆಯ ಭಾಗಕ್ಕೆ ಬರ್ತೀವಿ. ಇಲ್ಲಿ ಪರಿಕಲ್ಪನೆಗಳು ಇನ್ನೂ ಹೆಚ್ಚು ತಾತ್ವಿಕ ಅಥವಾ ಅಮೂರ್ತ ಆಗ್ತಾ ಹೋಗ್ತವೆ. ನಹ ಅನ್ನೋ ಅಕ್ಷರ ಮುಖದಲ್ಲಿ ಬ್ರಹ್ಮ ತೇಜಸ್ಸು ಅಂದ್ರೆ ಒಂದು ರೀತಿಯ ದೈವಿಕ ಕಾಂತಿಯನ್ನು ತರುತ್ತೆ ಅಂತ ಹೇಳಲಾಗಿದೆ. ಆದರೆ ಎಲ್ಲಕ್ಕಿಂತ ವಿಶಿಷ್ಟವಾಗಿರೋದು ಕೊನೆಯ ಅಕ್ಷರ ಯಾತ್. ಹೌದು, ಬಹುಶಃ ಇಡೀ ಪಟ್ಟಿಯಲ್ಲಿಯೇ ಅತ್ಯಂತ ಕುತೂಹಲಕಾರಿ ಮತ್ತು ಆಧುನಿಕವಾಗಿ ಕೇಳಿಸುವ ಭಾಗ ಇದು. ಯಾತ್ ಅಕ್ಷರವು ದೇಹದಲ್ಲಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಿ ವಿಸರ್ಜಿಸುತ್ತೆ ಮತ್ತು ಪಾದಗಳನ್ನು ರಕ್ಷಿಸುತ್ತೆ ಅಂತ ಗಾಯತ್ರಿ ಚೈತನ್ಯ ಕೃತಿಯಲ್ಲಿ ವಿವರಿಸಲಾಗಿದೆ. ವಿದ್ಯುತ್ ಶಕ್ತಿ, ಈ ಪದದ ಬಳಕೆ ಬಹಳ ಆಶ್ಚರ್ಯಕರ. ಇದು ಪುರಾತನ ಮೂಲಗಳನ್ನು ಹೊಂದಿರುವ ಪಠ್ಯದಲ್ಲಿ ಬಂದಿರೋದು ನಿಜಕ್ಕೂ ವಿಚಿತ್ರ. ಇಲ್ಲಿ ವಿದ್ಯುತ್ ಶಕ್ತಿ ಅಂದ್ರೆ ಏನು? ಇದು ನಮ್ಮ ನರಮಂಡಲದಲ್ಲಿರುವ ಬಯೋ ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡ್ತಾ ಇದೆಯಾ, ಅಥವಾ ಇದು ಕೇವಲ ಪ್ರಾಣಶಕ್ತಿಗೆ ಬಳಸಿದ ಒಂದು ರೂಪಕವೇ? ಇದೊಂದು ಅತ್ಯಂತ ಪ್ರಮುಖ ಪ್ರಶ್ನೆ. ಆ ಪಠ್ಯವು ಸಹಜವಾಗಿಯೇ ಆಧುನಿಕ ವೈಜ್ಞಾನಿಕ ಪರಿಭಾಷೆಯಲ್ಲಿ ಇದನ್ನು ವಿವರಿಸುವುದಿಲ್ಲ. ಆದರೆ ಪ್ರಾಣ ಅಥವಾ ಚೈತನ್ಯದಂತಹ ಸಾಮಾನ್ಯ ಪದಗಳನ್ನು ಬಳಸುವ ಬದಲು ವಿದ್ಯುತ್ ಶಕ್ತಿಗೆ ಸಮೀಪವಾದ ಪದವನ್ನು ಬಳಸಿರುವುದು ಬಹಳ ಮಹತ್ವದ್ದು. ಇದು ಕೇವಲ ಒಂದು ಸ್ಥಿರವಾದ ಜೀವಶಕ್ತಿಯಲ್ಲ, ಬದಲಾಗಿ ಒಂದು ಕ್ರಿಯಾತ್ಮಕ ಹರಿಯುವ ಶಕ್ತಿಯನ್ನು ಸೂಚಿಸುತ್ತೆ. ಮಂತ್ರದ ಅತ್ಯುನ್ನತ ಆಧ್ಯಾತ್ಮಿಕ ಗುರಿಯನ್ನು ನಮ್ಮ ದೇಹದ ಅತ್ಯಂತ ನೆಲದ ಸಂಪರ್ಕದಲ್ಲಿರುವ ಭಾಗವಾದ ಪಾದಗಳೊಂದಿಗೆ ಜೋಡಿಸಿ ಒಂದು ಸಂಪೂರ್ಣ ಸರ್ಕ್ಯೂಟನ್ನು ಪೂರ್ಣಗೊಳಿಸಿದ ಹಾಗೆ ಇದು ಭಾಸವಾಗುತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನು ಒಟ್ಟಿಗೆ ಸೇರಿಸಿ ನೋಡಿದ್ರೆ ಗಾಯತ್ರಿ ಕವಚ ಅನ್ನೋದು ಕೇವಲ ರಕ್ಷಣೆಯ ಮಂತ್ರಗಳ ಪಟ್ಟಿಯಲ್ಲ. ಇದು ಶಬ್ದವನ್ನು ಬಳಸಿ ನಮ್ಮ ಶರೀರವನ್ನು ತಲೆಯಿಂದ ಕಾಲಿನವರೆಗೆ ಒಂದು ಕ್ರಮಬದ್ಧವಾಗಿ ಟ್ಯೂನ್ ಮಾಡುವ ಒಂದು ಬ್ಲೂಪ್ರಿಂಟ್ ಅಂತ ಹೇಳ್ಬೋದಾ? ಖಂಡಿತವಾಗಿ. ಈ ಪಠ್ಯವು ಶರೀರವನ್ನು ಕೇವಲ ಮಾಂಸ ಮತ್ತು ಮೂಳೆಗಳ ಸಂಗ್ರಹವಾಗಿ ನೋಡದೆ ಅದೊಂದು ಸಮಗ್ರವಾದ ಶಕ್ತಿ ವ್ಯವಸ್ಥೆಯಾಗಿ ನೋಡುತ್ತೆ. ಆ ವ್ಯವಸ್ಥೆಯಲ್ಲಿ ಶಬ್ದದ ಕಂಪನಗಳು ನಿರ್ದಿಷ್ಟ ಮತ್ತು ಉದ್ದೇಶಿತ ಪರಿಣಾಮಗಳನ್ನು ಬೀರಬಲ್ಲವು ಅನ್ನೋದು ಇದರ ಮೂಲಭೂತ ಪ್ರತಿಪಾದನೆ. ಈ ಸಂಪರ್ಕಗಳಿಗೆ ಆಧುನಿಕ ವೈದ್ಯಕೀಯ ದೃಷ್ಟಿಕೋನದಿಂದ ಯಾವುದೇ ವೈಜ್ಞಾನಿಕ ಆಧಾರವಿದೆಯಾ, ಅಥವಾ ಇದನ್ನು ನಾವು ಸಂಪೂರ್ಣವಾಗಿ ಒಂದು ಆಧ್ಯಾತ್ಮಿಕ ನಂಬಿಕೆಯಾಗಿ ಪರಿಗಣಿಸಬೇಕೇ? ಪ್ರಸ್ತುತ ಈ ನಿರ್ದಿಷ್ಟ ಸಂಪರ್ಕಗಳನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸುವ ಸಂಶೋಧನೆಗಳು ನಡೆದಿಲ್ಲ. ಹಾಗಾಗಿ ಇದನ್ನು ಆಧುನಿಕ ವಿಜ್ಞಾನದ ಚೌಕಟ್ಟಿನಲ್ಲಿಟ್ಟು ಅಳೆಯುವುದು ಕಷ್ಟ. ಪಠ್ಯವು ಇದನ್ನು ನಂಬಿಕೆಯಾಗಿ ಅಥವಾ ವಿಜ್ಞಾನವಾಗಿ ಸ್ಪಷ್ಟವಾಗಿ ಹೇಳುವುದಿಲ್ಲ, ಬದಲಾಗಿ ಒಂದು ಕ್ರಿಯಾತ್ಮಕ ವ್ಯವಸ್ಥೆಯಾಗಿ ಮುಂದಿಡುತ್ತೆ. ಇದನ್ನು ಒಬ್ಬ ವ್ಯಕ್ತಿಯು ಅಕ್ಷರಶಃ ವಿಜ್ಞಾನವಾಗಿ ಸ್ವೀಕರಿಸುತ್ತಾನೋ, ಒಂದು ಆಳವಾದ ರೂಪಕವಾಗಿ ಅರ್ಥೈಸಿಕೊಳ್ಳುತ್ತಾನೋ, ಅಥವಾ ಒಂದು ಆಧ್ಯಾತ್ಮಿಕ ಸಾಧನವಾಗಿ ಬಳಸುತ್ತಾನೋ ಅದು ಅವರವರ ದೃಷ್ಟಿಕೋನಕ್ಕೆ ಬಿಟ್ಟಿದ್ದು. ಆದರೆ ಇದು ನಮ್ಮನ್ನು ಆಳವಾಗಿ ಯೋಚಿಸುವಂತೆ ಮಾಡುವುದಂತೂ ನಿಜ. ಒಟ್ಟಿನಲ್ಲಿ ಇದು ಶಬ್ದ, ಶರೀರ ಮತ್ತು ಪ್ರಜ್ಞೆಯ ನಡುವಿನ ಸಂಬಂಧದ ಬಗ್ಗೆ ಒಂದು ವಿಭಿನ್ನವಾದ ದೃಷ್ಟಿಕೋನವನ್ನು ನಮ್ಮ ಮುಂದಿಡುತ್ತೆ. ಹೌದು, ಈ ವಿಶ್ಲೇಷಣೆಯು ಒಂದು ಚಿಂತನೆಗೆ ಹಚ್ಚುವ ವಿಷಯವನ್ನು ನಮ್ಮ ಮುಂದಿಡುತ್ತದೆ.
ನಾವು ಸಾಮಾನ್ಯವಾಗಿ ಶಬ್ದವನ್ನು, ಯೋಚನೆಗಳನ್ನು ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಲು ಬಳಸ್ತೇವೆ. ಆದರೆ ಈ ಪಠ್ಯವು ಶಬ್ದವನ್ನು ನಮ್ಮ ಜೀವಕೋಶಗಳೊಂದಿಗೆ ಸಂವಹನ ನಡೆಸಲು ಬಳಸಬಹುದು ಎಂದು ಸೂಚಿಸುತ್ತೆ. ಶಬ್ದದ ಕಂಪನೆಗಳಿಗೆ ನಿಜವಾಗಿಯೂ ಇಂತಹ ನಿರ್ದಿಷ್ಟ ಭೌತಿಕ ಪರಿಣಾಮಗಳನ್ನು ಬೀರುವ ಶಕ್ತಿ ಇದ್ದರೆ, ನಾವು ಕಡೆಗಣಿಸಿರುವ ಇಂತಹ ಇನ್ನೆಷ್ಟು ಪ್ರಾಚೀನ ಅಕೌಸ್ಟಿಕ್ ತಂತ್ರಜ್ಞಾನಗಳು ಅಸ್ತಿತ್ವದಲ್ಲಿರಬಹುದು.